ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಟೈಟಲ್ ಎಲ್ಲ ಗೊತ್ತಿರುತ್ತೆ, ಎಸ್ ವಿ ಆರ್ ಗೋಣ ಗಿವ್ ಬಾತ್ ಟು ಶೀರೋಗೆ ಇವತ್ತು ಬಾತ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ನಾರ್ಮಲ್ ಬಾತ್ ಇರಲ್ಲ, ನೀಮ್ ಬಾತ್ ಕೊಡ್ತಾ ಇದ್ದೀವಿ. ಸೊ ಹೆಂಗೆ ನೀಮ್ ಬಾತ್ ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಅಂದ್ಬಿಟ್ಟು ನೀಮ್ ಬಾತ್ ಕೊಟ್ಟಿದ್ದೀನಿ ಗೈಸ್. ನೀಮ್ ಬಾತಿಗೆ ನೀಮ್ ಅಪ್ಲೈ ಮಾಡಿಕ್ಕಿದ್ದೀನಿ. ಇನ್ನು ಸ್ನಾನ ಮಾಡಿಸ್ಬೇಕು. ಬಿಸಿಲಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. ಏನು ಇರಲಿ ಹುಡುಗನ ಸಾರಿ, ಫುಲ್ ಬ್ಲ್ಯಾಕ್ ಇರೋ ಗ್ರೀನ್ ಆಗಿಬಿಟ್ಟಿದ್ದಾನೆ. ಫುಲ್ ಅಪ್ಲೈ ಮಾಡಿದ್ದೀನಿ ಕಾಲು ಅದೆಲ್ಲ. ಸೊ ಇದು ಸ್ವಲ್ಪ ಕೋಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ಲಸ್ ಇನ್ನೊಂದು ಏನಂದರೆ ಈ ಟಿಕ್ಕು ಫ್ಲೀಸ್ ಎಲ್ಲ ಬಂದ್ಬಿಟ್ಟು ಕಡಿಮೆ ಆಗಿರುತ್ತೆ. ಆ್ಯಂಡ್ ಫಂಗಸ್ ಅದೇನಾಯಿತು ಅಂದರೆ ಅದನ್ನು ಕಡಿಮೆ ಆಗುತ್ತೆ ಬಡ. ಸೊ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ನಿಮ್ಮ ಬಾತ್ ಇವತ್ತು. ಸೊ ಫಸ್ಟು ಡ್ರೈ ಆಗಲಿ. ಡ್ರೈ ಆದಮೇಲೆ ಅವನ್ನ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡೋಕ್ಕೆ ಮುಂಚೆ ಬಂದುಬಿಟ್ಟು ಅವನ್ನ ಬ್ರಷ್ ಮಾಡಿಬಿಡೋಣ ಅಂತಬಿಟ್ಟು ಬ್ರಷಿಂಗ್ ಮಾಡ್ತಾಯಿದ್ದೀನಿ ಗೈಸ್ ಈಗ. ಸೊ ಇವನಿಗೆ ಆ್ಯಕ್ಚುಲಿ ಬ್ರಷಿಂಗ್ ಅಂದರೆ ತುಂಬ ಇಷ್ಟ. ನಾನು ಏನು ಮಾಡ್ತೀನಿ ಅಂದರೆ 2 ಕಿತ್ತ ಬ್ರಷ್ ಮಾಡ್ತೀನಿ. ಒಂದು ಫಸ್ಟ್ ಮೇಲೆ ಔಟರ್ ಪೋರ್ಷನ್ ಫಸ್ಟ್ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಇನ್ನೊಂದು ಸರಿ ಕರೆದುಬಿಟ್ಟು ಡೌನ್ ಪೋರ್ಷನ್ನ ಕ್ಲೀನ್ ಮಾಡ್ತೀನಿ. ಸೊ ಅವನಿಗೆ ಅದು ತುಂಬ ಇಷ್ಟ ಆಗುತ್ತೆ. ಬ್ರಷಿಂಗ್ ಮಾತ್ರ ಅವನಿಗೆ ಕರೆದಿದ ತಕ್ಷಣ ಓಡಿ ಬಂದುಬಿಡ್ತಾನೆ. ಸೊ ಈಗ ಮಾಡ್ತಾನೆ. ಏನಕ್ಕೆ ಬ್ರಷಿಂಗ್ ಮೇಯ್ನಾಗಿ ಮಾಡ್ತೀವಿ ಅಂದರೆ ಡಾಗಿಗೆ ಅವ್ರಿಗೆ ಜರ್ಮ್ಸ್ ಇರುತ್ತಲ್ಲ, ಗಮ್ಸ್ ಎಲ್ಲ ಚೆನ್ನಾಗಿ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಬ್ರಷಿಂಗ್ ಮಾಡಬೇಕಾಗಿರುತ್ತೆ. ಸೊ ಬ್ರಷಿಂಗ್ ಎಲ್ಲ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೀರು ಹಾಕಿದ್ದೀನಿ, ಬಟ್ ಬಾರೋ ಕರಿತಾ ಇದ್ದೀನಿ, ಬರ್ತಾನೇ ಇಲ್ಲ ಈ ಕಡೆ ಆ ಕಡೆ ಅಂತ. ಸೊ ಅವ್ರ ಗಮ್ಸ್ನ ಟೈಟ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ವೀಕ್ಲಿ ಥ್ರೈಸ್ ನೀವು ಅವರಿಗೆ ಬ್ರಷ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಗೈಸ್. ಸೊ ಒನ್ಲಿ ದೆನ್ ಅವ್ರದ್ದು ಗಮ್ ಮತ್ತು ಟೀತ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈಗ ನೋಡಿ ಕರೀತಾ ಇದ್ದೀನಿ ಬಾರೋ ಅಂತ ಹೇಳ್ಬಿಟ್ಟು ಇನ್ನೂ ಬರ್ತಾಯಿಲ್ಲ. ಅಲ್ಲ ಅವ್ನ ಫ್ರೆಂಡ್ಸ್ಗಳನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಈ ಕಡೆ ಆ ಕಡೆ ನೋಡ್ಕೊಂಡಿರ್ತಾನೆ. ಫೈನಲಾಗಿ ಬಂದ. ಸೊ ನೀರು ಹಾಕಿ ಸ್ನಾನ ಮಾಡಿಸ್ತಾಯಿದ್ದೀನಿ. ಬಟ್ ಅರ್ಧ ಹೊತ್ತು ನನ್ನ ಮೇಲೆ ನೀರು ನನ್ನ ಮೇಲೇ ಹಾಕ್ಬಿಟ್ಟ. ಎಷ್ಟೋ ಕಿತ್ತ ನಾನು ಹೇಳಿದ್ದೀನಿ ಹಂಗೆ ಮಾಡಬೇಡಲ್ಲ ಮುಂದೆ ಅಂತ, ಬಟ್ ಇದ್ರೇನು ಮಾಡ್ತಾನೆ. ಸೊ ಈಗ ಫುಲ್ಲು ಸೋಪ್ ಹಾಕಿ ಶ್ಯಾಂಪು ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಅವನಿಗೆ ಫುಲ್ ಕಂಪ್ಲೀಟ್ ಈ ನೀಮ್ ಏನಕ್ಕೆ ಬಾತ್ ಕೊಡ್ತೀನಿ ಅಂದರೆ ಮಂತ್ಲಿ ಟ್ವೈಸ್ ನೀಮ್ ಬಾತ್ ಕೊಡ್ತೀನಿ. ಆ್ಯಂಡ್ ಮಂತ್ಲಿ ಟ್ವೈಸ್ ಬಂದುಬಿಟ್ಟು ನಾನು ನಾರ್ಮಲ್ ಬಾತ್ ಕೊಡ್ತೀನಿ. ಸೊ 2 ಕಿತ್ತಾಯಿತು. ಈಗ ಬರೀ ಶ್ಯಾಂಪು ಹಾಕ್ಬಿಟ್ಟು ನಾವು ಕ್ಲೀನಾಗಿ ವಾಶ್ ಮಾಡಿಬಿಡೋಣ ಅವನದು ಅದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಏನಕ್ಕೆ ಅಂದರೆ ಇವ್ರು ತುಂಬ ಹೊತ್ತು ಆಚೆ ಹೋಗಿ ಸುತ್ತಾಡ್ಕೊಂಡು ಬರ್ತಾರೆ. ಅದನ್ನು ನಾನು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಬಿಡ್ಬೋದು, ಬಟ್ ನನಗೇನೆಂದರೆ ಕರ್ಕೊಂಡೋಗ್ಬಿಟ್ಟು ಮತ್ತೆ ಕರ್ಕೊಂಡ್ಬರೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಅಲ್ಲೇ ಆಲ್ಮೋಸ್ಟ್ 3 hours ಹೋಗುತ್ತೆ. ಸೊ 3 months ಒನ್ಸ್ ಗ್ರೂಮಿಂಗ್ ಕರ್ಕೊಂಡು ಹೋಗ್ತೀನಿ ಇವನ್ನ. ನೀವೊಂದು ಶೆಡ್ಡಿಂಗು ಬಂದುಬಿಟ್ಟು ಅದೇ ಥರ ಕಡಿಮೆ ಆಗ್ತಾಯಿದೆ. ಸೊ ವಿಚ್ ಇಸ್ ಗ್ರೇಟ್. ಆ್ಯಂಡ್ ಇವನಿಗೆ ನೀರಲ್ಲಿ ಆಟ ಆಡೋಕ್ಕೆ ತುಂಬ ಇಷ್ಟ. ಈ ಥರ ನಾನು ನೀರು ಎತ್ತೆತ್ತಾಕ್ತೀನಿ ಅಂದರೆ ನನಗೆ ಇನ್ನೂ ತುಂಬ ಇಷ್ಟ ನೋಡಿ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಲ್ಲೇ ನಾನು ಹೆಲ್ಪ್ ಮಾಡ್ತೀನಿ. ನೀವು ನಿಮ್ಮ ಡಾಗ್ನ ಇದೇ ಥರ ಬಾತ್ ಮಾಡ್ತೀರ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನೇನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹ್ಯಾಪಿ ಟು ಹೆಲ್ಪ್. ಸೊ ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ನಾನು ಮತ್ತು ಶೀರೋ, ಪೀಸ್ ಔಟ್.